ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪೂರ್ತಿ ವೀಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಫ್ರೀ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ನನ್ನ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಯಾಟರ್ಡೆ ಮತ್ತು ಸಂಡೇ ನಾನೇನೆಲ್ಲ ಮಾಡಿದೆ ಅಂತ ಹೇಳ್ತೀನಿ. ನನಗೆ ಸ್ವಲ್ಪ ಮನೇಲಿ ದಿನಸಿ ಐಟಮ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿ ನಾನು ದಿನಸಿ ತರಕ್ಕೆ ಹೋಗಿದ್ದೆ. ಸೊ ಅದಕ್ಕೂ ಮುಂಚೆ ನಾನು ಎಲ್ಲಿ ಹೋಗಿ ನಾನು ಇಷ್ಟು ಸಾಮಾನು ತೊಗೊಂಡು ಬಂದೆ ಅಂತ ಹೇಳ್ತೀನಿ. ನಮ್ಮ KR ನಗರದಲ್ಲಿ ಇರುವಂತಹ ರಿಲಯನ್ಸ್ ಮಾರ್ಟ್ನಲ್ಲಿ, ಮೈಸೂರು ರೋಡು ಪೊಲೀಸ್ ಸ್ಟೇಷನ್ ಮುಂಭಾಗ ಇರುವಂತಹ ರಿಲಯನ್ಸ್ ಮಾರ್ಟಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ 1% ಹಿಡಿದು 20% ಆಫರ್ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ತುಂಬ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತಾ, ನೀವೇನಾದರೂ ಪರ್ಚೇಸ್ ಮಾಡಬೇಕು, KR ನಗರದವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಯಾವಾಗಲೂ ಐಟಮ್ನಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸಾಮಾನೆಲ್ಲ ತೊಗೊಂಡಾಯಿತು, ಬಿಲ್ಲಿಂಗ್ ಕೂಡ ಆಯಿತು. ನೆಕ್ಸ್ಟ್ ಏನಿರುತ್ತೆ ಹೇಳಿ, ಮನೆಗೆ ಬಂದಾಯಿತು. ಮನೆಗೆ ಬಂದು ನಾನು ಮಾಡೋಂತಹ ಕೆಲಸ ಯಾವಾಗಲೂ, ನಾನು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ ಮಾಡೋವಂಥ ಕೆಲಸನೇ ಅದು. ಬರ್ತಿದ್ದಂಗೆ ಐಟಮ್ನೆಲ್ಲ ತೆಗೆದು ಜೋಡಿಸ್ಕೊಳ್ಳೋ ಕೆಲಸ. ಬಟ್ ನಾನಿಲ್ಲಿ ಐಟಮ್ನೆಲ್ಲ ಸುರಿದಿಟ್ಕೊಂಡು, ಸೊ ನಾನು ತೊಗೊಬಂದಿರುವಂಥ ಅಷ್ಟು ಐಟಮ್ ಇದೆಯಾ ಇಲ್ವಾ ಅಂತ ಹೇಳಿ ಬಿಲ್ ಇಟ್ಕೊಂಡು ಒಂದು ಸಲ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಒಂದು ಐಟಮ್ ಮಿಸ್ ಆದ್ರೂ ಪ್ರಾಬ್ಲಮೇನೆ. ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟೆ ನಾವು ತರೋದು. ಸೊ ದುಡ್ಡು ತುಂಬ ಅಂದರೆ ತುಂಬಾ ಕಳಿಸಿದೆ ಪಾಠನ. ಹಾಗಾಗಿ ₹1 ಖರ್ಚು ಮಾಡೋಕ್ಕೂ ತುಂಬ ಭಯ ಅನಿಸುತ್ತೆ ನನಗಂತೂ. ಸೊ ಹಾಗೆ ಎಲ್ಲ ಐಟಮ್ ಎಲ್ಲ ಎತ್ಕೊಂಡು ಬಂದು ಎಲ್ಲ ಜೋಡಿಸಿ ಒಂದು ಕಡೆಗೆ ಇಟ್ಕೊಂಡೆ. ಅದಕ್ಕೂ ಮುಂಚೆ ನಾನು ನಿಮಗೆ ಇಲ್ಲಿ ಒಂದು ಕವನನ ಹೇಳ್ತೀನಿ. ಅವಶ್ಯಕತೆ ಇದ್ದು ಸ್ನೇಹನ ಯಾರು ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ, ಯಾವಾಗಲೂ ನಿಮ್ಮ ಸ್ನೇಹನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಒಬ್ಬ ವ್ಯಕ್ತಿನ ಒಂದು ಸಲ ಕಳ್ಕೊಂಡ್ಮೇಲೆ ಮತ್ತೆ ನೀವು ಅವರಿಂದ ಮೊದಲಿನ ಥರ ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು ಪಡೆಯೋದಕ್ಕಾಗೋದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಐಟಮ್ ಎಲ್ಲ ಜೋಡಿಸಿ ಎತ್ತಿಟ್ಕೊಂಡೆ. ಹಾಗೆ ತಿಂಡಿ ತಿಂದ್ಕೊಂಡು ಮಲ್ಕೊಂಡು ಮತ್ತೆ ಮಾರ್ನಿಂಗ್ ಎದ್ದೆ. ಇದು ಭಾನುವಾರ ಆಗಿದೆ. ಸೊ ಎಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತು ಭಾನುವಾರ ಆಗಿರೋದ್ರಿಂದ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಕೂತಿರುವಾಗ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು, ಅದಕ್ಕೂ ಮುಂಚೆ ಸ್ನಾನ ಮಾಡೋಕ್ಕೂ ಮುಂಚೆ ನಾವಿಲ್ಲಿ ಬಾತ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿದೆ. ತುಂಬ ಸಲ ನಾನು ಕ್ಲೀನ್ ಮಾಡಿದ್ದೀನಿ, ಬಟ್ ಕ್ಲೀನ್ ಆಗ್ತಾ ಇರಲಿಲ್ಲ. ಅದು ಯಾಕೆಂದರೆ ಹೋಗ್ತಾ ಇರಲಿಲ್ಲ ಅದೆಲ್ಲ ಗಲೀಜೆಲ್ಲ. ಹಾಗಾಗಿ ನನಗೆ ಈ ಒಂದು ಪ್ರಾಡಕ್ಟು ಅಮೆಜಾನ್, ಮೀಶೋದಲ್ಲಿ ಕೂಡ ಸಿಗುತ್ತೆ. ನಾನು ಕೂಡ ಬುಕ್ ಮಾಡಿಕೊಂಡೆ. ಜಸ್ಟ್ ₹200 ಅಷ್ಟೇ. ಸೊ ನೀಟಾಗಿ ಒಂದು ಕಡೆಯಿಂದ ಸ್ಪ್ರೇ ಮಾಡಿ 1 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ಬ್ರಷಲ್ಲಿ ಸ್ಕ್ರಬ್ ಮಾಡಿ ವಾಶ್ ಮಾಡಿಕೊಂಡೆ. ಸೊ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತಪ್ಪ ಅಂತಂದರೆ ತುಂಬ ಖುಷಿ ಆಯಿತು. ತುಂಬ ನನಗೆ ಈ ಥರ ಕ್ಲೀನ್ ಮಾಡಿದ್ರಲ್ಲ ಅಂತ ನನ್ನ ಮೇಲೆ ನನಗೇನೋ ಒಂಥರ ಖುಷಿ ಆಯಿತು. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ನಾನು ಕೂಡ ರೆಡಿಯಾಗಿ ದೋಸೆ ಮಾಡಿಕೊಂಡು ದೋಸೆನ ತಿಂದ್ಕೊಂಡೆ. ಬಟ್ ಸಾರಿ, ನಾನು ದೋಸೆ ಮಾಡೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಖಾಲಿಯಾಗಿತ್ತು. ಹಾಗಾಗಿ ರೆಡಿಯಾಗಿಬಿಟ್ಟು ಫೋನ್ನ ಚಾರ್ಜ್ಗೆ ಹಾಕಿ, ಸೊ ಮೊದಲಿಗೆ ಇಲ್ಲಿ ತಿಂಡಿ ತಿಂದ್ಕೊಬಿಡೋಣ ಅಂತೇಳಿ ಹಾಗೆ ತಿಂಡಿ ರೆಡಿ ಮಾಡಿಕೊಂಡು ತಿಂಡಿ ಕೂಡ ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ. ಪಟ್ ಅಂತ ಕಾರ್ ಹತ್ಕೊಂಡು ಎಲ್ಲೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹೋಗ್ತಾ ಯೋಚನೆ ಮಾಡ್ದು. ಓಕೆ ಹೋಗೋಣ ಅಂತೇಳಿ ನಾಗರಹೊಳೆ ಫಾರೆಸ್ಟಿಗೆ ಹೋಗೋಣ ಅಂತೇಳಿ ಹೊರಟು. ಬಟ್ ನಮ್ಮ ಬ್ಯಾಡ್ ಟೈಮ್ ಏನಪ್ಪ ಅಂದರೆ ನಾಗರಹೊಳೆಯಲ್ಲಿ ಸಫಾರಿನೇ ಇರಲಿಲ್ಲ. ಸೊ ಬೇಜಾರಾಯಿತು. ಏನಿದು ನಾವೇನೋ ಅಂದ್ಕೊಂಡೋದ್ರೆ ಇನ್ನೇನೋ ಆಗುತ್ತಲ್ಲಪ್ಪ ಅಂತ. ಸೊ ಅದಕ್ಕೆ ಹೇಳೋದು, ದೇವರ ಆಟ ಬಲ್ಲವನಾರು, ಆತನ ಎದುರು ನಿಲ್ಲುವರಾರು ಅಂತ ನಾನು ಇದನ್ನು ಹಾಡು ಮುಖಾಂತರ ಹೇಳಿದೆ. ನನ್ನ ವಾಯ್ಸ್ ಏನಾದರೂ ಚೆನ್ನಾಗಿದ್ದರೆ ಹೇಳಿ, ಹೇಗಿತ್ತು ಅಂತ ಹೇಳಿ. ಹಾಗೆ ಅಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ನನಗಂತೂ ಯಾವುದೇ ದೇವಸ್ಥಾನ ನೋಡಿದ್ರೂ ಸ್ವಲ್ಪ ಕೈ ಮುಗಿಬೇಕು ಅಂತ ಅನಿಸುತ್ತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಅಲ್ಲಿಗೆ ಹೋಗಿ ಕರ್ಪೂರನ ಹಚ್ಚಿ ದೇವ್ರಿಗೆ ಕೈ ಮುಕ್ಕೊಂಡು ದೇವ್ರನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸ್ಬೇಕಿತ್ತಲ್ಲ. ಹಾಗಾಗಿ ಅಲ್ಲೇ ಒಂದು 1/4 ಗಂಟೆ ಕೂತ್ಕೊಂಡು, ಸೊ ನೆಕ್ಸ್ಟ್ ವೀಡಿಯೋ ಫೋಟೋ ಅಂತ ಇರುತ್ತಲ್ಲ ತೊಗೊಳ್ಳೋಣ, ಅಟ್ಲೀಸ್ಟ್ ಬಂದಿರೋದಕ್ಕಾದರೂ ಅಂತ ತೊಗೊಳ್ಳುವಾಗ ನಮಗೆ ಅಲ್ಲಿ ಫಾರೆಸ್ಟರ್ ಒಬ್ಬರು ಹೇಳಿದರು, ಸರ್ ಹೋಗಿದ್ರೆ ಒಳಗಡೆಗೆ ಜಸ್ಟ್ ಕಾರಲ್ಲಿ ಹೋಗಿದ್ದು, ಹಾಗೆ ರಿಟರ್ನ್ ಬರೋ ಹಾಗಿದ್ರೆ ಬರಬಹುದು ಅಂತೇಳಿ ಒಂದು ಆಫರ್ ಕೊಟ್ಟರು. ಪಾಸ್ನ ಕೊಟ್ಟರು. ಅಲ್ಲಿಂದ ಪಾಸ್ ತಗೊಂಡು ಮುಂದೆ ಬಂದು ನಮಗಂತೂ ಯಾವುದೇ ಥರ ಪ್ರಾಣಿ ಪಕ್ಷಿ ಏನೂ ಕಾಣಿಸ್ಲಿಲ್ಲ. ಕಾಣಿಸಿದ್ದು ಒಂದೇ ಒಂದು ಜಿಂಕೆಗಳು ಮಾತ್ರ. ಜಿಂಕೆ ಕೋತಿ ಬಿಟ್ಟು ನಮಗೇನೂ ಕಾಣಿಸ್ಲಿಲ್ಲ.
ಅಲ್ಲಿಂದ ಮುಂದೆ ಬಂದು ಕುಟ್ಟ ಹತ್ರ ನಿಂತ್ಕೊಂಡು ಯೋಚನೆ ಮಾಡೋದು, ಇಷ್ಟು ದೂರ ಬಂದಿದ್ದೀವಿ ಎಲ್ಲಾದರೂ ಹೋಗೋಣ ಅಂತೇಳಿ ನಿಯರ್ ಟೂರಿಸ್ಟ್ ಪ್ಲೇಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಂಗೆ ನಮಗೆ ಇಲ್ಲಿ ಇರುಪು ಫಾಲ್ಸ್ನ ತೋರಿಸ್ತು. ಸೊ ಕುಟ್ಟಯಿಂದ 8 ಕಿಲೋಮೀಟರ್ ಇರುಪು ಫಾಲ್ಸ್, ಅಲ್ಲಿಗೆ ಬಂದು ಎಂಟ್ರಿ ಆದವು. ಸೊ ನಂತರ ಹೊಟ್ಟೆ ತುಂಬ ಹಸಿತಾಯಿತ್ತು. ಯಾಕೆಂದರೆ ಟೈಮ್ ಬಂದು 3:45 ಆಗೋಗಿತ್ತು. 3:45 ಹೊಟ್ಟೆಗೇನು ತಿಂದಿಲ್ಲ ಅಂದರೆ ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಗಿರುತ್ತೆ. ಹಾಗಾಗಿ ಅಲ್ಲಿಗೆ ಹೋಗಿ ಏನಾದರೂ ಸ್ವಲ್ಪ ತಿನ್ನೋಣ ಅಂತೇಳಿ ತಿಂದ್ಕೊಂಡು ಅಲ್ಲಿಂದ ನಡ್ಕೊಂಡು ಪಾಸ್ ತೊಗೊಂಡು, ಅಲ್ಲೂ ಕೂಡ ಟಿಕೆಟ್ ಒಬ್ರಿಗೆ 50 ರೂಪಾಯಿ ಇದೆ. ಅಲ್ಲಿಂದ ತೊಗೊಂಡು ಹೊರಟು ನಡ್ಕೊಂಡು ಬರ್ತಾ ಇರಬೇಕಾದ್ರು ಯಾರೋ ಹೇಳಿದ್ರು 250 ಮೆಟ್ಲಿದೆ ಅಂತೇಳಿ. ನನಗಂತೂ ಅಲ್ಲೇ ಹಬ್ಬ ಆಗಲ್ಲ ನನ್ನ ಕೈಲಿ, ಇವಾಗ ತಾನೇ ಊಟ ಮಾಡಿದ್ದೀನಿ, ಯಾರಪ್ಪ ಮೆಟ್ಲತ್ತುತ್ತಾರೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೆ ಬೇಜಾರಲ್ಲಿ. ಅಷ್ಟರಲ್ಲಿ ಅಲ್ಲಿನ ವೆದರ್ ನೋಡ್ತಾ ಆ ಕಡೆ ಈ ಕಡೆ ಹಸಿರು, ಆ ಮಳೆ ಹನಿ ಏನೋ ಒಂಥರ ಹುಮ್ಮಸ್ ಕೊಡ್ತು. ವಾವ್ ಸಕ್ಕತ್ತಾಗಿದೆ ಪ್ಲೇಸ್ ಅಂತ ನನಗಂತೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮೆಟ್ಲನ್ನು ಹತ್ಕೊಂಡು ಅಂತೂ ಇಂತೂ ನಾನು ತಲುಪಿದ್ದೆ. ಫಾಲ್ಸ್ ಹತ್ರಕ್ಕೆ ಬಂದೆ. ಬಟ್ ಕೆಳಗಡೆ ಎಲ್ಲ ಬೇಡ, ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಬಂದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಲ್ಲಿ ಕೂತ್ಕೊಳ್ಳೋಕ್ಕೂ ಭಯ ಬೇರೆ ಆಗ್ತಾಯಿತ್ತು. ಬಟ್ ಆದರೂ ಏನು ಮಾಡ್ತೀರಾ, ಜೋಸ್ ಇದ್ದೇ ಇರುತ್ತಲ್ಲ. ಏನೇ ವೀಡಿಯೋಸ್ ನೋಡಿ ಭಯಪಟ್ಟರು ನಾವು ಹೋದಾಗ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋದು ನಮ್ಮ ಒಂದು ಧೈರ್ಯ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ಹೋಗಿ ಅಲ್ಲೂ ಫೋಟೋ ವೀಡಿಯೋ ಅಂತೆಲ್ಲ ಆಟ ಆಡಿಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಇದ್ದು ನಂತರ ನಾನು ಮನೆಗೆ ರಿಟರ್ನ್ ಆದೆ. ಸೊ ತುಂಬ ಖುಷಿ ಆಯಿತು. ನೀವು ಏನಾದರೂ ಈ ಥರ ಪ್ಲ್ಯಾನ್ ಮಾಡಿದರೆ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ. ಯಾಕೆಂದರೆ ಪ್ರತಿದಿನ ತಿಂಗಳು 30 ದಿನವೂ ಕೆಲಸ ಮಾಡಿಕೊಂಡೆ ಮನೆ ಕೆಲಸ ಅಂತಲೇ ಬದುಕಿದ್ರೆ ನಾವು ಖುಷಿಯಾಗಿರೋದು ಯಾವಾಗ? ಮೊದಲಿಗೆ ನಾವು ನಮ್ಮನ್ನು ಖುಷಿಯಾಗಿ ಇಟ್ಕೋಬೇಕು, ನಂತರ ಬೇರೆಯವ್ರನ್ನ ಖುಷಿಯಾಗಿರಿಸ್ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಹೋಗಿ 15 ದಿನಕ್ಕೊಂದು ಸಲ ಆದರೂ ಎಲ್ಲಾದರೂ ಸುತ್ತಾಡಿಕೊಂಡು ನಿಮ್ಮ ಮನಸ್ಸನ್ನು ರಿಫ್ರೆಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.